ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನಿದು ಫ್ಲೈಓವರ್ ಕಾಮಗಾರಿ ನಡೆದಿಂದ ಈ ತಗ್ಗು ಹಡ್ಡುದ ಮುಖಾಂತರ ಆಗಲಿ ಏನು ಬಿದ್ದಂಥ ತಗ್ಗು ಗುಂಡಿನ ಮುಖಾಂತರ ಸಿಕ್ಕಾಪಟ್ಟೆ ಧೂಳು ಈಗ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗುವಂಥ ಪರಿಸ್ಥಿತಿ ಬಂದಿದೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಏನು ಕರೋನಾದಲ್ಲಿ ನಾವು ಮಾಸ್ಕ್ ಹಾಕ್ತಿದ್ವಲ್ಲ, ಆ ಮಾಸ್ಕ್ ಹಾಕ್ಕೊಂಡು ತಿರುಗುವಂಥ ಪರಿಸ್ಥಿತಿ ಬಂದಿದೆ. ಈ ಧೂಳು ಮುಕ್ತ ಆಗ್ಬೇಕಾದ್ರೆ ಇವು ಸುಮಾರು ನಮ್ಮ ಕಾರ್ಪೊರೇಷನ್ ನೀರು ಚೆಲ್ತಾರೆ, ನೀರು ಹೊಡೆಯೋದ್ರ ಮುಖಾಂತರ ಏನು ಭಾಳ ಒಂದು ಅರ್ಧ ಗಂಟೆ ಒಂದು ತಾಸು ಇರ್ತದೆ. ಫ್ಲೈಓವರ್ ನಡ್ತಕ್ಕಂಥ ಒಂದು ಕಂಪ್ನಿಯವರು ಆದಷ್ಟು ನ್ಯಾಷನಲ್ ಹೈವೇದವರು ಆದಷ್ಟು ಬೇಗ ಏನಪ್ಪ ಅಂದ್ರೆ ಕಾಮಗಾರಿ ಮುಗಿಸಿ ಇದರಲ್ಲಿ 20ರಿಂದ 25 ಕೇಸಸ್ಸು ವಾಯು ಮಾಲಿನ್ಯ ರಿಲೇಟೆಡ್ ರೋಗಗಳಿರ್ತವೆ. ಇದರಲ್ಲಿ ಹೆಚ್ಚಾನೆಚ್ಚು ಅಸ್ತಮಾ ಮತ್ತು COPD ಕಾಯಿಲೆಗಳೇ ಜಾಸ್ತಿ. ಈ ಪೇಷಂಟ್ಸ್ಗೆ ನಾವು ಇನ್ಹೇಲರ್ಸು ಮತ್ತು ಬ್ರಾಂಕೋಡೈಲೇಟರ್ಸ್ ಔಷಧಿಗಳನ್ನು ಕೊಡ್ತೇವೆ. ಸ್ವಲ್ಪ ಪೇಷಂಟ್ಸು ಉಸಿರಾಟ ತೊಂದರೆ ಜಾಸ್ತಿಯಾಗಿ ನಡೆಯಲು ಸ್ವಲ್ಪ ತಮ್ಮ ದಿನನಿತ್ಯ ಕೆಲಸ ಮಾಡಲು ತೊಂದರೆ ಇದ್ದಾಗ ನಾವು ಅಡ್ಮಿಟ್ ಮಾಡಿ ಆಕ್ಸಿಜನ್, ನೆಬ್ಯುಲೈಸೇಷನ್, ಆ್ಯಂಟಿಬಯೋಟಿಕ್ಸ್ ಮತ್ತು ಬ್ರಾಂಕೋಡೈಲೇಟರ್ಸ್ ಕೊಟ್ಟು ಟ್ರೀಟ್ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಯಂಗ್ ಪೇಷಂಟ್ಸ್ಗೂ ಇದರಿಂದ ಕಾಯಿಲೆ ಬೀಳ್ತಾ ಇದ್ದಾರೆ. ಈಗ ನೋಡಬಹುದು, ಇವನು 20-25 ವರ್ಷದ ಮನುಷ್ಯ, ಇವನಿಗೆ ಲಾಸ್ಟ್ 2 ವರ್ಷದಿಂದ ಕೆಮ್ಮು ಮತ್ತು ದಮ್ಮು ಇದೆ. ಫಸ್ಟ್ಗೆ ಅವನು 2 ದಿವಸದ ಮುಂಚೆನೇ OPD ಬಂದಿದ್ದ. ಅಡ್ಮಿಟ್ ಆಗಲಿಲ್ಲ. ಮೆಡಿಕೇಶನ್ಸ್ ಕೊಟ್ಟಿದ್ವಿ, ಕಡಿಮೆ ಆಗಲಿಲ್ಲ ಅಂತ ಇವತ್ತು ಬಂದು ಅಡ್ಮಿಟ್ ಆಗಿದೆ. ಧೂಳಿಂದ ಶ್ವಾಸಕೋಶ ಅಲ್ಲದೆ ಹೃದಯ ರೋಗಗಳು ಆಗ್ತದೆ. ಇದರಲ್ಲಿ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಅಂತೀವಿ. ಈ ಧೂಳಿನಿಂದ ಏರ್ ಪೊಲ್ಯೂಷನ್ನಿಂದ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಿ ರಕ್ತನಾಳಗಳು ಬ್ಲಾಕ್ ಆಗಿ ಹೃದಯ ಕಾಯಿಲೆ ಜಾಸ್ತಿ ಮಾಡ್ತದೆ. ಮೂರನೇದ್ದು ಕಿಡ್ನಿ ತೊಂದರೆ ಆಗಿರ್ಬೋದು, ಚರ್ಮ ಮತ್ತು ಕಣ್ಣಿನ ಅಲರ್ಜಿ ಕಾಯಿಲೆ ಮತ್ತು ಮೂಗು ಮತ್ತು ಕಣ್ಣು ಮೂಗು ಗಂಟಲಿನ ರೋಗಿಗಳು ತುಂಬ ಆಗ್ತದೆ. ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಸೊ ಅಲ್ಲಿ ಧೂಳಿನ ನಿಯಂತ್ರಣಕ್ಕಾಗಿ ನಮ್ಮ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮಿಂದ ವಾಹನಗಳು ಏನು ಯಂತ್ರಗಳಿದೆ ಅದ್ರ ಮುಖಾಂತರ ನಾವು ಧೂಳನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಮಿಸ್ಟಿಂಗ್ ಮಷೀನು ಮತ್ತು ವಾಟರ್ ಸ್ಪ್ರಿಂಕ್ಲರ್ಸನ್ನ ಡೈಲಿ ಅದ್ರ ಮುಖಾಂತರ ನಾವು ವಾಟರ್ ಸ್ಪ್ರೇ ಮಾಡಿ ಧೂಳನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಸ್ವಲ್ಪ ಪ್ರಯತ್ನ ಮಾಡ್ತಾಯಿದ್ದೀವಿ. ಕೆಲವೇ ದಿನಗಳಲ್ಲಿ ಅದು ಕಾಮಗಾರಿನೂ ಕಂಪ್ಲೀಟ್ ಆಗುತ್ತೆ. ಆವಾಗ ಇದು ಯಾವುದೇ ಸಮಸ್ಯೆ ಇರಲ್ಲ. ಸುಮಾರು 36 ವಾರ್ಡ್ಗೆ ಈಗ ಆಲ್ಮೋಸ್ಟ್ ಡೈಲಿ ವಾಟರ್ ಸಪ್ಲೈ ಇದೆ. 11 ವಾರ್ಡ್ಗೆ 24/7 ಇದೆ. 25 ವಾರ್ಡಲ್ಲಿ ಡೈಲಿ ನೀರು ಕೊಡ್ತೀವಿ. ಇನ್ನೂ 46 ವಾರ್ಡಲ್ಲಿ ಇಂಟರ್ಮಿಟೆಂಟ್ ವಾಟರ್ ಸಪ್ಲೈ ಇದೆ. ಸೊ ಆ ಇಂಟರ್ಮಿಟೆಂಟ್ ವಾಟರ್ ಸಪ್ಲೈ 7ರಿಂದ 8 ದಿವಸ ಕೆಲವೊಂದು ಸಾರಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಪೈಪ್ಲೈನ್ ಡ್ಯಾಮೇಜ್ ಆಗಿ ಕೆಲವೊಂದು ಸಾರಿ 10 ದಿವಸಕ್ಕೂ ಹೋಗೋ ಸಂಭವ ಇರ್ತದೆ. ಬಟ್ ಈ 43 MLD ಎಡಿಷನಲ್ ವಾಟರ್ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬಂದ ಮೇಲೆ, ಸೊ ಈ 7 ದಿವಸದಲ್ಲಿ ಏನು ನೀರು ಕೊಡ್ತಾ ಇದ್ವಿ ಅದು 2 ಅಥವಾ 3 ದಿವಸಕ್ಕೊಮ್ಮೆ ನೀರು ಬಿಡುವಂಥ ವ್ಯವಸ್ಥೆ ಆಗ್ತೈತಿ.